ನಮಸ್ಕಾರ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ರಾಜಸ್ಥಾನಲ್ಲಿ ಒಂದು ಬುಲೆಟ್ನ ಪೂಜೆ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ ಅಂದರೆ, ಆ ಬುಲೆಟು ಆಕ್ಸಿಡೆಂಟ್ ಆದಾಗ ಅವನು ಸ್ಪಾಟಲ್ಲಿ ಅಲ್ಲೇ ಸತ್ತೋದರೆ. ಪೊಲೀಸ್ ಅವ್ರು ಬಂದು ಬುಲೆಟ್ನ ಸ್ಟೇಷನ್ಗೆ ಎತ್ಕೊಂಡು ಹೋಗ್ತಾರೆ. ಸ್ಟೇಷನಿಂದ ಬಂದು ತಿರ್ಗಾ ಅದೇ ಪ್ಲೇಸಲ್ಲಿ ಬರುತ್ತೆ. ತಿರ್ಗಾ ಅಲ್ಲಿಂದ ತಿರ್ಗಾ ಪೊಲೀಸರು ಎತ್ಕೊಂಡು ಹೋಗ್ತಾರೆ. ತಿರ್ಗಾ ಗಾಡಿ ಅದೇ ಬಂದು ತಿರ್ಗಾ ಅದೇ ಪ್ಲೇಸಿಗೆ ಬರುತ್ತೆ. ಸೊ ಇವ್ರು ಸತ್ತೋಗಿದ್ದು ಡಿಸೆಂಬರ್ 2, 1988. ಈ ಊರಲ್ಲಿರೋರೆಲ್ಲ ನಂಬೋದು ಅಂದರೆ ಈ ಗಾಡಿಯಲ್ಲಿ ಒಂದು ಆತ್ಮ ಇದೆ, ಯಾವಾಗಲೂ ಕಾಣಿಸ್ಕೊಳುತ್ತೆ. ಬನ್ನಿ ಹೋಗೋಣ, ನೋಡಿಸ್ತೀನಿ ಹೆಂಗಿದೆ ದೇವಸ್ಥಾನ ಅಂತ. ನೋಡಿ, ಇದೇ ಅದು ಬುಲೆಟ್ ಬಾಬಾ ದೇವಸ್ಥಾನ. ಬನ್ನಿ ಒಳಗೆ ಹೋಗೋಣ. ಒಳಗೆ ನೋಡಿ, ಎಂಟ್ರೆನ್ಸಲ್ಲೇ ಇಲ್ಲೇ ಪೂಜೆ ಮಾಡ್ತಾ ಇರ್ತಾರೆ. ಮತ್ತು ಹಿಂದ್ಗಡೆನೇ ರಾಯಲ್ ಎನ್ಫೀಲ್ಡ್ 350cc ಗಾಡಿ ನಿಂತಿರುತ್ತೆ. ನೋಡಿ, ಈ ಥರ ನಿಲ್ಸಿರ್ತಾರೆ ಗಾಡಿನ. ಅದು ಸ್ಟ್ಯಾಂಡ್ ಹಾಕಿ ಒಳಗಡೆ ಹೋಗ್ಬಿಟ್ಟಿದೆ. ಸ್ಟ್ಯಾಂಡ್ ಮೇಲೆಲ್ಲ ಸಿಮೆಂಟ್ ಹಾಕ್ಬಿಟ್ಟಿದ್ದಾರೆ. ಏನಕ್ಕೆ ಹಾಕಿದ್ದಾರೆ ಗೊತ್ತಿಲ್ಲ. ಮತ್ತು ನೋಡಿ, ಬುಲೆಟ್ ಬಾಬಾ ಇವರೇ, ಇವ್ರನ್ನೇ ಪೂಜೆ ಮಾಡೋದು ಇಲ್ಲಿ. ಆ ಟೈಮಲ್ಲಿ 1988 ಡಿಸೆಂಬರ್ 2 ಆಕ್ಸಿಡೆಂಟ್ ಆಗಿದ್ದು ಇವರೇನೆ. ಆ ನೈಟು ತುಂಬ ಡ್ರಿಂಕ್ಸ್ ಮಾಡಿರ್ತಾರೆ ಇವರು. ಡ್ರಿಂಕ್ಸ್ ಮಾಡ್ಕೊಂಡು ಗಾಡಿ ಓಡಿಸ್ಕೊಂಬರೋ ಟೈಮಲ್ಲಿ ಒಂದು ಲಾರಿ ಹೈ ಬೀಮ್ ಲೈಟು ಅವ್ರ ಕಣ್ಣಿಗೆ ಹೊಡೆಯುತ್ತೆ ಆಪೋಸಿಟಲ್ಲಿ. ಅವ್ರೇನು ಮಾಡ್ತಾರೆ ಅಂದರೆ, ಎಣ್ಣೆ ಡ್ರಿಂಕ್ಸ್ ಬೇರೆ ಮಾಡಿರ್ತಾರಲ್ಲ, ಅವಾಗ ಅವ್ರಿಗೆ ಕಾಣಿಸಿಲ್ಲ. ರೈಟ್ಗೆ ಎಳ್ಬಿಟ್ಟಿರ್ತಾರೆ ಗಾಡಿನ. ಮಾರಕ್ಕೋಗಿ ಡಿಕ್ಕಿ ಹೊಡ್ಕೊಂಡು ಅಲ್ಲೇ ಸಾವನ್ನಪ್ಪಿರ್ತಾರೆ. ಮತ್ತು ನೋಡಿ, ಹಿಂದ್ಗಡೆಯಿಂದ ಈ ಥರ ಕಾಣಿಸುತ್ತೆ ದೇವಸ್ಥಾನ. ಎಷ್ಟು ಉಂಡಿ ಬಾಕ್ಸ್ ಇದೆ ನೋಡ್ರಿ ಫ್ರೆಂಡ್ಸ್. ಅಲ್ಲಿ ಯಾವ ದೇವಸ್ಥಾನದಲ್ಲೂ ಲೈನಾಗಿ ನಾನು ಈ ಥರ ಉಂಡಿ ಇಕ್ಕಿರೋದಂತೂ ನೋಡೇ ಇಲ್ಲ. ಬನ್ನಿ ಓಂ ಸಿಂಗ್ ಬಾಬಾ ಹತ್ರ ಹೋಗೋಣ. ನೋಡಿ, ಅವ್ರದ್ದು ರಿಯಲ್ ಹೆಸರು ಓಂ ಸಿಂಗ್ ರಾಥೋಡ್ ಅಂತ. ಮತ್ತು ನಂದು ಲಿಪ್ಸ್ ಮ್ಯಾಚ್ ಆಗ್ತಾಯಿಲ್ಲ ಅಂತ ಏನೂ ಬೇಜಾರಾಗಬೇಡಿ. ಯಾಕಂದರೆ ಬ್ಯಾಕ್ಗ್ರೌಂಡಲ್ಲಿ ಬೇರೆ ಸಾಂಗ್ ಓಡ್ತಾಯಿತ್ತು. ನಾನು ಅದನ್ನೇ ಪೋಸ್ಟ್ ಮಾಡಿದ್ರೆ ಕಾಪಿ ರೈಟ್ ಅಂತ ಬಂದುಬಿಡುತ್ತೆ. ಅದಕ್ಕಾಗಿ ನಾನು ಎಕ್ಸ್ಟ್ರಾ ಅಂದರೆ ಮ್ಯೂಸಿಕ್ ಮ್ಯೂಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಆಡಿಯೋ ಹಾಕಿದ್ದೀನಿ. ಮತ್ತು ಬನ್ನಿ, ಅವ್ರದ್ದೊಂದು ಆ್ಯನಿಮೇಷನ್ ನೋಡಿಸ್ತೀನಿ, ಯಾವ ಥರ ಆಕ್ಸಿಡೆಂಟ್ ಆಯಿತು, ಹೆಂಗಾಯಿತು ಅನ್ನೋದು. ಬನ್ನಿ ಹೋಗೋಣ. ಡಿಸೆಂಬರ್ 2, 1988 ಫುಲ್ ಡ್ರಿಂಕ್ಸ್ ಮಾಡಿರ್ತಾರೆ. ರೋಡಲ್ಲಿ ಬರೋ ಟೈಮಲ್ಲಿ ಒಂದು ಲಾರಿಯ ಹೈ ಬೀಮ್ ಲೈಟ್ ಅವ್ರ ಕಣ್ಣಿಗೆ ಹೊಡೆದಂತೆ ಅವರು ಗಾಡಿ ಹ್ಯಾಂಡಲ್ ಏನಿದೆ ರೈಡ್ಗೆ ಎಳಿತಾರೆ. ರೈಡ್ಗೆ ಎಳೆದಂತೆ ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಅಲ್ಲೇ ಸ್ಪಾಟಲ್ಲೇ ಡೆತ್ ಆಗ್ತಾರೆ. ಆವಾಗ ಅಲ್ಲಿನ ಲೋಕಲ್ ಪೊಲೀಸ್ ಅವ್ರು ಬರ್ತಾರೆ, ಎನ್ಕ್ವೈರಿ ಎಲ್ಲ ಮಾಡ್ತಾರೆ. ಗಾಡಿನ ಮನೆಗೆ ಹ್ಯಾಂಡ್ ಓವರ್ ಮಾಡಿ ಗಾಡಿನ ಸ್ಟೇಷನ್ಗೆ ತಗೊಂಡೋಗ್ತಾರೆ. ಆಗ ಬೆಳಗ್ಗೆ ಏನಾಗುತ್ತೆ, ಗಾಡಿನೇ ಅಲ್ಲಿರೋದಿಲ್ಲ ಸ್ಟೇಷನಲ್ಲಿ. ಆಗ ಎಲ್ಲಿ ಆಕ್ಸಿಡೆಂಟ್ ಆಗಿತ್ತು ಅಲ್ಲಿ ಬಂದು ನೋಡ್ತಾರೆ, ಗಾಡಿ ಅಲ್ಲಿ ಸಿಕ್ಕಿರುತ್ತೆ ಅವ್ರಿಗೆ. ಆಗ ತಿರ್ಗಾ ಪೊಲೀಸ್ ಅವ್ರು ಎತ್ಕೊಬಂದು ಸ್ಟೇಷನಲ್ಲಿ ಇರ್ತಾರೆ. ಮತ್ತೆ ಗಾಡಿ ಏನಾಗುತ್ತೆ, ಅದೇ ಪ್ಲೇಸ್ಗೆ ವಾಪಸ್ ಹೋಗುತ್ತೆ. ಆಗ ಪೊಲೀಸ್ ಅವರು ಇಲ್ಲ, ಏನೋ ಇದೆ, ಯಾರೋ ತರ್ತಾರೆ ಅಂದ್ಬಿಟ್ಟು, ಇಲ್ಲಿ ಯಾರೋ ತಗೊಬರ್ತಾರೆ ಗಾಡಿನ ಅಂದ್ಬಿಟ್ಟು ಎತ್ಕೊಂಡೋಗಿ ಈ ಸಲ ಚೈನ್ ಹಾಕಿ ಕಟ್ಟಾಕ್ತಾರೆ. ಆಗ ಪೊಲೀಸವ್ರ ಮುಂದೆನೇ ಏನಾಗುತ್ತೆ, ಚೈನು ಅವ್ರ ಮುಂದೆನೇ ಕಟ್ಟಾಗಿ ತಿರ್ಗಾ ಅದೇ ಪ್ಲೇಸಲ್ಲಿ ಹೋಗಿ ಗಾಡಿ ನಿಂತ್ಕೊಳುತ್ತೆ. ಆಗ ಪೊಲೀಸವ್ರು ಈ ಸಲ ಶಾಕ್ ಆಗಿ ಅವ್ರ ಮನೆಗೆ ಹ್ಯಾಂಡ್ ಓವರ್ ಮಾಡ್ಬೇಡ ಗಾಡಿನ ಅಂತ ಮನೆಯಲ್ಲಿ ಕೊಟ್ಬಿಡ್ತಾರೆ. ಆದರೆ ಅದೇ ಆ ಪ್ಲೇಸಿಂದ ತಿರ್ಗಾ ಇದೇ ಆಕ್ಸಿಡೆಂಟ್ ಆಗಿರೋ ಪ್ಲೇಸ್ಗೆ ಬರುತ್ತೆ. ಸೊ ಅಲ್ಲಿರೋ ಊರಿನ ಜನರು ಈ ಗಾಡಿಯಲ್ಲಿ ಏನೋ ಆತ್ಮ ಇದೆ, ಗಾಡಿನ ಇಲ್ಲೇ ಬಿಟ್ಬೇಡ ಅಂತೇಳಿ ಅಲ್ಲೇ ಗಾಡಿಯನ್ನು ಬಿಟ್ಬಿಟ್ಟು ಇವಾಗಲೂ ಕೂಡ ಆ ಗಾಡಿನ ಪೂಜೆ ಮಾಡ್ತಾರೆ. ಇಲ್ಲಿ ನೋಡ್ರಿ, ಹಿಂದೆ ಇದೆಯಲ್ಲ ಅದೇ ಗಾಡಿ ಅದು. ಇವಾಗಲೂ ಕೂಡ ಅದೇ ನಂಬ್ತಾರೆ. ಈ ಗಾಡಿನ ಇಲ್ಲಿಂದ ನಾವು ಎತ್ಕೊಂಡು ಎಲ್ಲೇ ಹೋದ್ರೂ ಗಾಡಿ ತಿರ್ಗಾ ಮತ್ತೆ ಬಂದು ಇದೇ ಪ್ಲೇಸಲ್ಲಿ ಬರುತ್ತೆ. ಇನ್ನೊಂದು ಏನಂದರೆ, ಇವ್ರ ಮುಂದೆ ಇಬ್ರು ಹೋಗ್ತಿದ್ದಾರೆ, ಎಣ್ಣೆ ಎಲ್ಲ ಎತ್ಕೊಂಡು ಹೋಗ್ತಾರಪ್ಪ. ಸೈಕು ನೋಡ್ರಪ್ಪ, ದೇವಸ್ಥಾನ ಇದು. ಎಣ್ಣೆ ನೋಡಿ, ಅವ್ರ ಕೈಲಿ ಎಣ್ಣೆ ಇದೆ, ಕಿಂಗ್ಫಿಷರ್. ಎಣ್ಣೆ ಎಲ್ಲ ತಗೊಬರ್ತಾರೆ ದೇವಸ್ಥಾನಕ್ಕೆ. ಮಸ್ತ್. ಏನಕ್ಕೆ ಡ್ರಿಂಕ್ಸ್ ತರ್ತಾರೆ ಅಂದರೆ, ಓಂ ಸಿಂಗ್ ರಾಥೋಡ್ ಅವ್ರಿಗೆ ಎಣ್ಣೆ ಅನ್ನೋದು ಇಷ್ಟ ಅಂತೆ. ಡೈಲಿ ಎಣ್ಣೆ ಹೊಡಿತಾಯಿದ್ರು. ಮತ್ತು ಆಕ್ಸಿಡೆಂಟ್ ಆಗೋ ಟೈಮಲ್ಲೂ ಫುಲ್ ಡ್ರಿಂಕ್ಸ್ ಮಾಡಿರ್ತಾರೆ ಅವರು. ನೋಡ್ರಿ, ಇದೇ ಆ ಮರ. ಇವಾಗ ಮರ ಹಿಂಗಿದೆ. 1988 ಮರ ಹೆಂಗಿತ್ತು ಏನೋ ಗೊತ್ತಿಲ್ಲ. ಇದೇ ಮರಕ್ಕೆ ಅವ್ರು
ಗುದ್ದಿ ಆಕ್ಸಿಡೆಂಟ್ ಆಗಿ ಇದೇ ಸ್ಪಾಟಲ್ಲಿ ಅವ್ರು ಡೆತ್ ಆಗಿದ್ದು. ಸೊ ಬಾಡಿ ಮಾತ್ರ ಇಲ್ಲಿಲ್ಲ, ಆದರೆ ಗಾಡಿ ಮಾತ್ರ ಅಲ್ಲಿದೆ. ಇವಾಗಲೂ ಈ ಊರಲ್ಲಿರೋರು ನಂಬ್ತಾರೆ ಅದೇನಂದರೆ ಗಾಡಿನ ನಾವು ಇಲ್ಲಿಂದ ಎತ್ಕೊಂಡು ಹೋದ್ರೂ ಕೂಡ ಗಾಡಿ ಅದೇ ಸ್ಟಾರ್ಟ್ ಆಗ್ಬಿಟ್ಟು ಬಂದ್ಬಿಡುತ್ತೆ ಅಂತ. ಅದು ಎಲ್ಲಿ ಮಟ್ಟಕ್ಕೆ ಬರುತ್ತೋ ಏನೋ ಗೊತ್ತಿಲ್ಲ. ಸೊ ಈ ಊರಲ್ಲಿರೋರೆಲ್ಲ ನಂಬ್ತಾರೆ. ಗಾಡಿ ಕಂಡೀಷನ್ ಬಂದುಬಿಟ್ಟು ನೋಡಿ, 2 ರಿಮ್ಮು ಒಡೆದೋಗಿರುತ್ತೆ, 2 ಟೈರಲ್ಲೂ ಏರಿರಲ್ಲ. ಮತ್ತು ಸ್ಟ್ಯಾಂಡ್ ನೋಡಿ, ಸ್ಟ್ಯಾಂಡ್ನ ಹಂಗೆ ಸಿಮೆಂಟ್ ಒಳಗಡೆ ಹಾಕಿ ಮೇಲೆ ಸಿಮೆಂಟ್ ಹಾಕಿ ಹಂಗೆ ಕಟ್ಬಿಟ್ಟಿದ್ದಾರೆ. ಮತ್ತು ಇವರು ಡೆತ್ತಾಗಿ ಓಂ ಸಿಂಗ್ ರಾಥೋಡ್ ಅವರು ಡೆತ್ತಾಗಿ 6 ತಿಂಗಳಾದಮೇಲೆ ಇದೇ ರೋಡಲ್ಲಿ ಡ್ರಾಪ್ ಕೇಳ್ತಾ ಇದ್ರಂತೆ ಒಂದು ಲಾರಿ ಅವನು ನಿಲ್ಲಿಸ್ದ. ಅವ್ರನ್ನೂ ಹಚ್ಕೊಂಡು ಓಂ ಸಿಂಗ್ ರಾಥೋಡ್ ಹೇಳ್ತಾ ಇರೋದು ಡ್ರೈವರ್ಗೆ ಏನಂತ, ನಾನು ಸಿಕ್ಕಿದ್ದೆ, ಓಂ ಸಿಂಗ್ ರಾಥೋಡ್ ಅನ್ನೋದು ಸಿಕ್ಕಿದ್ದೆ ಅನ್ನೋದು ಓಂ ಸಿಂಗ್ ರಾಥೋಡ್ ಅವ್ರ ಮಗಗೆ ಹೇಳ್ಬೇಕಾಗಿತ್ತು ಅಂತ. ಅವ್ರು ಹೋಗ್ಬಿಟ್ಟು ಅವ್ರ ಮಗಗೂ ಹೇಳ್ತಾರೆ. ಅವ್ರ ಮಗ ನಂಬಲ್ಲ, ಅದೆಲ್ಲಿ ಮಟ್ಟ ನಿಜನೋ ನನಗೂ ಗೊತ್ತಿಲ್ಲ. ಸೊ ಎಲ್ಲರೂ ಮಾತಾಡ್ತಾರೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮತ್ತು ನೋಡಿ, ಅವ್ರು ಸಾಯಕ್ಕಿಂತ ಮುಂಚೆ ಈ ರೋಡಲ್ಲಿ ಬೇರೆ ಆಕ್ಸಿಡೆಂಟ್ ಆಗ್ತಾಯಿತ್ತಂತೆ, ಡೈಲಿ ಆಕ್ಸಿಡೆಂಟ್ಗಳಾಗ್ತಾಯಿತ್ತು. ಅವ್ರು ಸತ್ತಾದ್ಮೇಲೆ ಯಾವಾಗ ಅವ್ರ ಗಾಡಿನ ಪೂಜೆ ಮಾಡ್ತಾಯಿದ್ರು ಇಲ್ಲಿ, ಆವಾಗಿಂದ ಈ ರೋಡಲ್ಲಿ ಆಕ್ಸಿಡೆಂಟ್ ಆಗೋದೇ ನಿಂತೋಗ್ಬಿಟ್ಟಿದೆ. ಯಾಕಂದರೆ ಯಾವುದನ್ನ ಗಾಡಿ ಹೋಯ್ತಾ ಇದ್ದಂದರೆ ಈ ರೋಡಲ್ಲಿ ಆ ಗಾಡಿಗೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದು ಇವ್ರಿಗೆ ಗೊತ್ತಾಗ್ತಾ ಇತ್ತು. ಇವ್ರು ಆ ಗಾಡಿನ ನಿಲ್ಲಿಸ್ಬಿಟ್ಟು ಅಲ್ಲೇ 1 ನಿಮಿಷ ಮಾತಾಡಿಬಿಟ್ಟು ಕಳಿಸ್ತಾ ಇದ್ರಂತೆ. ಯಾಕಂದರೆ ಅದೇ 1 ನಿಮಿಷ ಇರುತ್ತಲ್ಲ, 1 ನಿಮಿಷ ಇವನು ಇಲ್ಲಿ ಇದ್ಬಿಟ್ಟಿದ್ದಿದ್ರೆ ಇವ್ನಿಗೇನು ಆಗ್ತಾ ಇರಲಿಲ್ಲ. ಆ 1 ನಿಮಿಷದಲ್ಲಿ ಇವ್ನಿಗೆಲ್ಲ ಆಗೋಯ್ತು, ಈ ಥರ ಎಲ್ಲ ಆಗಬಾರ್ದೆಲ್ಲ ಆಗೋಯ್ತು. ಸೊ ಆ ಥರ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ಇವರೇ ಮಾತಾಡಿಬಿಟ್ಟು ಕಳಿಸ್ತಾ ಇದ್ರಂತೆ. ಏನೋ ಇಲ್ಲಿರೋ ಜನರು ಮಾತಾಡ್ತಾರೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ವಿಡಿಯೋ ಚೆನ್ನಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಬನ್ನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.